ಶತ್ರು ಬರಲ್ಲ, ಬಂದ್ರೆ ಕ್ರೂರವಾಗಿ ಸಾಯ್ತಾರೆ. ಮತ್ತೆ ನಿಮ್ ರಕ್ಷಣೆಯಲ್ಲಿರೋ ನನ್ನನ್ನ ಯಾರೋ ಎಳೆದ್ರು ಅಂತ ಹೇಳ್ದಾಗ ಅದು ನಿಮ್ಮನ್ನ ಅವಮಾನಿಸಿದ ಹಾಗೆ ಅಲ್ವಾ ಯಜಮಾನ್ರೆ? ಹೌದು, ನಿನ್ನ ಎಳ್ಕೊಂಡು ಹೋಗೋದು ಅಂದ್ರೆ ನನ್ನನ್ನು ಎದುರು ಹಾಕೊಂಡಂಗೆ. ಅಷ್ಟು ಧೈರ್ಯ ಇರೋರು ಯಾರು ಹುಟ್ಟಿಲ್ಲ. ಇಲ್ಲ ಮಾಮಯ್ಯ, ಇವಳು ಮಾತಲ್ಲೇನು? ಬಾಯ್, ನಿಜವಾಗ್ಲೂ ಪುಣ್ಯನ ಯಾರಾದ್ರೂ ಹೇಳ್ಕೊಂಡು ಹೋಗಿದ್ರೆ ಇವತ್ತು ಇವಳ ಮನೆ ಮುಂದೆ ದೀಪನೇ ಇಡ್ತಿರ್ಲಿಲ್ಲ. ನನ್ನ ಮನೆಗೆ ಬಂದು ನನ್ನ ಕೈ ಹಿಡಿದು ಹೇಳ್ಕೊಂಡು ಹೋಗಿರೋರ್ಗೆ ಒಂದ್ ಗತಿ ಕಾಣಿಸಿ ಅಂತ ಹೇಳ್ತಿದ್ಲು. ಇವಳ ಕಣ್ಣಲ್ಲಿ ಭಯ, ಎದೆಯಲ್ಲಿ ನಡುಕ ಯಾವುದು ಕಾಣಿಸ್ತಾ ಇಲ್ಲ. ಅಂದ್ರೆ ಕತ್ಲಲ್ಲಿ ನೀನೇ ಏನೋ ನೋಡ್ಕೊಂಡು ಅನುಮಾನಿಸ್ತಾ ಇದೀಯಾ? ಹಾಗಲ್ಲ ಮಾಮಯ್ಯ. ಪುಣ್ಯ, ಸಂಕಲ್ಪ ನಂದು, ಗುರಿ ನಿಂದು. ಆ ಎರಡು ನೆರವೇರೋವರೆಗೂ ನೀನ್ ಸ್ವಲ್ಪ ಹುಷಾರಾಗಿರು. ಯಾಕಂದ್ರೆ ನಮ್ಗೆ ಶತ್ರುಗಳು ಜಾಸ್ತಿ. ಹೌದು ಯಜಮಾನ್ರೆ, ಶತ್ರುಗಳು ತುಂಬಾ ಇದ್ದಾರೆ. ನೀವು ಹುಷಾರಾಗಿರಿ, ಇಲ್ಲ ಅಂದ್ರೆ ಕಥೆ ಮುಗ್ದೇ ಹೋಗುತ್ತೆ. ಏನು? ಅದೇ ನಿಮ್ ತಂಟೆಗೆ ಬಂದವ್ರ ಕತೆ ಮುಗ್ದು ಹೋಗುತ್ತೆ ಅಂತ ಹೇಳ್ತಾ ಇದ್ದೆ. ಈ ವರ್ಮನ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡೇ ಮಾತಾಡ್ತಿದ್ಯಲ್ಲ. ಪುಣ್ಯ, ಈ ಧನಂಜಯ ವರ್ಮ ಮಹಾ ಸಮುದ್ರದಂತವನು. ಇಷ್ಟ ಆದ್ರೆ ಅಲೆಗಳ ತರ ಕಾಲಿನ ಬುಡಕ್ಕೆ ಬರ್ತಾನೆ, ಇಷ್ಟ ಆಗ್ಲಿಲ್ಲ ಅಂದ್ರೆ ಸುನಾಮಿ ತರ ಬಂದು ಪ್ರಾಣನೇ ತೆಗಿತಾನೆ. ನನ್ನ ನೋಡಿದ್ರೆ ಎದುರಾಳಿಗಳಿಗೆ ನಡುಕ ಬರುತ್ತೆ. ಹಾಗಿರೋವಾಗ ನನ್ನನ್ನು ಮುಟ್ಬೇಕು ಅಂದ್ರೆ ಎಷ್ಟು ಧೈರ್ಯ ಇರಬೇಕು. ನನ್ನ ಬಗ್ಗೆ ಯೋಚನೆ ಮಾಡ್ಕೊಂಡು ನೀನ್ ತಲೆ ಕೆಡ್ಸ್ಕೋಬೇಡ, ನೆಮ್ಮದಿಯಿಂದ ಮಲ್ಕೋ. ಹಾಗೆ ಆಗ್ಲಿ, ನೀವು ನೆಮ್ಮದಿಯಾಗಿ ನಿದ್ದೆ ಮಾಡಿ ಯಜಮಾನ್ರೆ. ನಾನು ಮಾಡಕ್ ಹೋಗೋ ಕೆಲ್ಸದಿಂದ ನಿಮ್ಗೆ ನೆಮ್ಮದಿ ಸಿಗ್ಲಿ ಅಂತ ಆ ನಾರಾಯಣನ ಹತ್ರ ಬೇಡ್ಕೋತೀನಿ. ಅದಕ್ಕೆ ಹಾಗೆ ಹೇಳ್ದೆ. ಪರ್ಣಿಕಾ, ನೀನು ಇವಳಿಗೆ ಜೊತೆಯಾಗಿರು. ಬೇಡ ಯಜಮಾನ್ರೆ. ಯಾಕೆ? ಅಂದ್ರೆ ಸುತ್ತ ಹೊಲ ಇದೆ, ಸೊಳ್ಳೆ ಎಲ್ಲ ಇರುತ್ತೆ. ಪ್ರಶಾಂತವಾಗಿ ಮಹಲಲ್ಲಿ ಮಂಚದ ಮೇಲೆ ನಿದ್ದೆ ಮಾಡೋ ಪರ್ಣಿಕಾ ಇಲ್ಲಿ ಮಲ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಏನಾದ್ರೂ ನೋಡಿ ಅವಳು ಹೆದರ್ಕೊಳ್ಳೋದು ಅಥವಾ ನನ್ನನ್ನು ಹೆದರ್ಸೋದೋ ಮಾಡ್ಬೋದು. ಅದಕ್ಕೋಸ್ಕರ. ಪರ್ಣಿಕಾ, ಪುಣ್ಯಗೆ ಯಾರ ಅವಶ್ಯಕತೆನೂ ಇಲ್ಲ. ಬಾ ಹೊರಡೋಣ. ಏನ್ ಇವಳು ಹೀಗೆ ಹೇಳ್ತಿದ್ದಾಳೆ? ಏನ್ ಯೋಚನೆ ಮಾಡ್ತಿದ್ಯಾ? ನಡಿ ಬೇಗ. ಹಾ. ಅಪ್ಪ, ಅನಿರುದ್ಧ ವಿಷಯ ಹೊರಗಡೆ ಬರ್ಲಿಲ್ಲ. ಪರ್ಣಿಕಾ ಕೂಡ ಹೊರಟೋದ್ಲು. ಇವಾಗ ಯಾವ ತಲೆನೋವು ಇಲ್ಲ. ವರ್ಮ, ನೀನು ದೊಡ್ಡ ಸಮುದ್ರ ಅಂತ ಬೀಗ್ತಾ ಇದೆಯಾ ಅಲ್ವಾ? ಪಂಚಭೂತಗಳನ್ನು ಹದ್ಬಸ್ತಲ್ಲಿಡುವಂತ ಒಂದು ಶಕ್ತಿ ಇದೆ. ಆ ಶಕ್ತಿ ಜೊತೆಗೇನೆ ಬರ್ತೀನಿ. ಯಾಕಮ್ಮ ನನ್ನ ಅನಾಥೆ ತರ ಬಿಟ್ಟು ಹೋದೆ? ನನ್ಗೆ ಯಾವ ಪಾಪ ಮಾಡಿದೆ ಅಂತ ಹೀಗೆ ದಿಕ್ಕಿಲ್ದೇ ಇರೋಳ್ ತರ ಮಾಡ್ಬಿಟ್ಟೆ. ನಿನ್ ಹೊಟ್ಟೆಲ್ ಹುಟ್ಟಿರೋದಕ್ಕೆ ಸಂತೋಷ ಪಡ್ಬೇಕಾ? ನಿನ್ ಪ್ರೀತಿ ಸಿಗ್ಲಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಕಾ? ಬೇಡಮ್ಮ, ಬೇಡ. ಈ ತರ ದುರಾದೃಷ್ಟ ಇರೋ ಜೀವನ ಯಾವ ಹುಡುಗಿಗೂ ಬೇಡ. ನೀನ್ ನನ್ನನ್ನು ಬಿಟ್ಬಿಟ್ಟು ಹೋದ್ರು ನಾನು ನಿನ್ನನ್ನು ಬಿಡಲ್ಲ ಅಮ್ಮ. ನೀನ್ ಯಾವ ಲೋಕದಲ್ಲಿದ್ರು ನಿನ್ನನ್ನು ಹುಡ್ಕೊಂಡು ಬರ್ತೀನಿ, ನಿನ್ನನ್ನು ನೋಡ್ತೀನಿ. ಆ ದಿನಕ್ಕೋಸ್ಕರನೇ ಕಾಯ್ತಿರ್ತೀನಿ. ತಾಳೆಗರಿಯಲ್ಲಿರುವಂತ ನಾಗನಿಧಿ ರಹಸ್ಯನ ಓದಿರೋರು ಭುಜಂಗ ಸರ್ಪ ಕೋಪಕ್ಕೆ ಶಾಪಕ್ಕೆ ಬಲಿಯಾಗ್ತಾರೆ. ಅಮ್ಮ, ನಿನ್ನ ನೋಡ್ಬೇಕು ಅನ್ನೋ ನನ್ನ ಆಸೆನ
ಆ ಭುಜಂಗ ಸರ್ಪ ನೆರವೇರ್ಸತ್ತೆ ಅನ್ಸುತ್ತೆ. ಮಹಾ ಅಮಾವಾಸ್ಯೆ ದಿನ ನಿನ್ನ ನೋಡು ಅದೃಷ್ಟ ಆ ಭುಜಂಗ ಸರ್ಪ ಕರುಣಿಸುತ್ತಮ್ಮ. ಆದ್ರೆ ಸಾಯೋದ್ರೊಳಗ್ ನಾನು ಏನೋ ಒಂದ್ ಮಾಡ್ಲೇಬೇಕು. ಅದಕ್ಕೋಸ್ಕರನೇ, ಅದೊಂದು ಕಾರಣಕ್ಕೇನೆ ಇವತ್ವರೆಗೂ ನಾನಿನ್ನು ಬದುಕೇ ಇದ್ದೀನಿ. ಜನ್ಮ ಕೊಟ್ಟಿರೋದಕ್ಕೆ ನಿನ್ ಋಣನ, ಇಷ್ಟು ದಿನ ಜೀವಂತವಾಗಿರೋದಕ್ಕೆ ಆ ದೇವರ ಋಣ ತೀರಿಸ್ಬೇಕು ಅಂತಂದ್ರೆ ನಿನ್ನು ಅಪ್ಪನ್ನು ಸಾಯಿಸಿರೋ ಆ ಧನಂಜಯ್ ವರ್ಮನ ಭದ್ರಾವತಿನ ಸಾಯಿಸ್ಬೇಕು. ನಿಮ್ಗೆ ಮಾಯ ಮಾಡಿ ಮೋಸ ಮಾಡಿ ಎಲ್ಲಾ ತರ ಕುತಂತ್ರ ಮಾಡಿ ತುಂಬಾ ದಾರುಣವಾಗಿ ಸಾಯಿಸಿದ್ದಾರೆ. ಅವರನ್ನ ನಾನು ಅದೇ ತರ ಸಾಯಿಸ್ಬೇಕಮ್ಮ. ಆ ಭುಜಂಗನಿಂದ ನನ್ ಪ್ರಾಣ ಹೋಗೋಷ್ಟ್ರೊಳಗೆ ನನ್ ಕೈಯಾರೆ ಅವ್ರ ಪ್ರಾಣಗಳು ಹೋಗ್ಬೇಕು. ಅವಾಗ ನನ್ನ ಹಾಗೆ ತೀರ್ಸ್ಕೊಂಡು ನನ್ನ ಆತ್ಮ ನೆಮ್ಮದಿಯಿಂದ ನಿಮ್ಮ ಹತ್ರ ಸೇರ್ಕೋಬಹುದು. ನಿನ್ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಮ್ಮ.